ಹಾಯ್. ಇವತ್ತು ಕೂಡ ನಾನೇನೋ ಟ್ರಿಪ್ ಬಗ್ಗೆ ಏನೋ ಅಂಥದ್ದೇನೋ ಪ್ಲ್ಯಾನ್ ಮಾಡಲಿಲ್ಲ. ಬಟ್ ಶೇರ್ ಮಾರ್ಕೆಟೆಲ್ಲ ಮತ್ತೆ ಇವತ್ತು ಡೌನ್ ಹೋಗ್ಬಿಟ್ಟಿದೆ ಇವತ್ತು. ಸೊ ಆಲ್ಮೋಸ್ಟ್ ಪರ್ಸೆಂಟೇಜ್ ನೋಡಲಿಲ್ಲ ನಾನು, ಬಟ್ ತುಂಬ ಡೌನ್ ಹೋಗ್ಬಿಟ್ಟಿದೆ, ತುಂಬ ಫ್ಲಕ್ಚುಯೇಷನ್ ಆಗ್ತಾಯಿದೆ ಈ ನಡುವೆ. ಸೊ ಅದಕ್ಕೆ ಲೈಕ್ ಇಕ್ವಿಟಿ ಬಗ್ಗೆನೇ ಏನೋ ಒಂದು ಸ್ಟ್ರಾಟಜಿನ ಇದು ಮಾಡ್ತಾಯಿದ್ದೆ, ನಾನು ಏನೋ ಒಂದಿಷ್ಟು ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಅದರಲ್ಲೇ ನನಗೆ ಆಪ್ಷನ್ ಟ್ರೇಡಿಂಗ್ ಒಂದು ಐಡಿಯಾ ಬಂತು. ಸೊ ಅದಂತೂ ನಾಳೆಯಿಂದ ಟೆಸ್ಟ್ ಮಾಡಿ ನೋಡಬೇಕು. ಮೋಸ್ಟ್ಲಿ ವರ್ಕ್ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ. ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿನೇ ಸುಮಾರು ದುಡ್ಡು ಕಳ್ಕೊಂಡಿದ್ದೀನಿ ನಾನು. ಸೊ ಬಟ್ ಒಂದು ಹೊಸ ಲರ್ನಿಂಗ್ ಆಗಿರುತ್ತೆ ಅದನ್ನು. ಆಮೇಲೆ ಇನ್ನು ಕೆಲವು ಜನ ಏನು ಮಾಡ್ತಾರೆ ಅಂದರೆ, ಆಫೀಸಲ್ಲಿ ಪ್ರಮೋಷನ್ ತೊಗೊಳ್ಳಿಕ್ಕೋಸ್ಕರ ಮ್ಯಾನೇಜರ್ಗಳಿಗೆಲ್ಲ ಬಕೆಟ್ ಹಿಡಿತಾ ಇರ್ತಾರೆ. ಸೊ ಆ ಕಿತ್ತೋದು ನನ್ನ ಮಕ್ಳಿಗೆ ಬಕೆಟ್ ಹಿಡಿಯೋದಕ್ಕಿಂತ ಈ ಥರ ನಾವೇನಾದ್ರು ಸೈಡಲ್ಲಿ ಏನಾದ್ರು ಒಂದು ಇನ್ಕಮ್ ಜನ್ರೇಟ್ ಮಾಡ್ಕೊಂಬಿಟ್ರೆ ಅವರಿಗೆ ಮಸ್ಕ ಹೊಡಿಯೋದು ಅವಶ್ಯಕತೆನೇ ಇರಲ್ವಲ್ಲ. ಆಲ್ಮೋಸ್ಟ್ 90% ಜನ ಪ್ರಮೋಷನ್ ಬಕೆಟ್ ಇಟ್ಕೊಂಡೇ ಪ್ರಮೋಷನ್ ತೊಗೊಂಡಿರ್ತಾರೆ ಸುಮಾರು. ಸೊ ಯಾರು ಹಾನೆಸ್ಟಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಏನೂ ಇರೋಲ್ಲ, ಚಂಬು ಸಿಗುತ್ತೆ ಅಷ್ಟೇ. ನಾನು ಆಲ್ಮೋಸ್ಟ್ 10 to 12 ಇಯರ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾನೆ, ಯಾರು ಕೆಲಸ ಮಾಡ್ತಾ ಇರ್ತಾರೋ ಅವ್ನು ಕೆಲಸ ಮಾಡ್ತಾನೆ ಇರ್ತಾನೆ ಅಷ್ಟೇ. ಯಾರು ಓಡಾಡ್ಕೊಂಡು ಆರಾಮಾಗಿ ಇದ್ಕೊಂಡು ಮ್ಯಾನೇಜರ್ಗೆ ಮಸ್ಕ ಹೊಡ್ಕೊಂಡಿರ್ತಾರೋ ಅವ್ರು ಪ್ರಮೋಷನ್ ತೊಗೊಂಡು ಹೋಗ್ಬಿಡ್ತಾರೆ. ಸೊ ನನಗೆ ಈ ಥರ ಇದರದ್ದೆಲ್ಲ ಹೋಪ್ ಇಲ್ಲಲ್ಲ, ಅವೆಲ್ಲ ಮಸ್ಕ ಹೊಡೆಯೋದೇ ಇಲ್ಲ ಈ ಥರ ಮ್ಯಾನೇಜರ್ಗಳಿಗೆ. ಈ ವೀಕೆಂಡಲ್ಲೂ ಕೂಡ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸೊ ಒಂದಿಷ್ಟು ವರ್ಕನ್ನು ಪ್ಲ್ಯಾನ್ ಮಾಡಿದ್ದೀನಿ, ನೋಡಬೇಕು ಎಷ್ಟು ಕಂಪ್ಲೀಟ್ ಆಗುತ್ತೆ ಅಂತ ಬಿಟ್ಟು. ಬಟ್ ಇನ್ನೂ ಮೇ ತನಕನೇ ಬೇಕಾಗುತ್ತೆ ನನಗೆ ಟೈಮು. ಒಂದು ಫಂಡಿಂಗು ಕೂಡ ಶಾರ್ಟೇಜ್ ಇರುತ್ತೆ, ಲೈಕ್ ಒಂದೇ ಸಲ ಮುಗಿಸ್ಲಿಕ್ಕೆ. ಆಮೇಲೆ ಲೇಬರ್ ಬಂದಿರಲ್ಲ, ಈ ಥರ ಒಂದಿಷ್ಟು ಚಾಲೆಂಜಸ್ಗಳಿರುತ್ತೆ. ಇದೊಂದು ಈಸಿ ಟಾಸ್ಕ್ ಆಗಿರಲ್ಲ, ಯಾಕಂದರೆ 405 ಕಿಲೋಮೀಟ್ರು ಗಾಡಿ ಓಡಿಸಿ ಒಂದು ಸೈಡಲ್ಲಿ ಆಲ್ಮೋಸ್ಟ್ ನಾನು ಒಂದು ವೀಕಲ್ಲಿ ಆಲ್ಮೋಸ್ಟ್ 1000 ಕಿಲೋಮೀಟ್ರ್ ಲೆಕ್ಕ ಆಗಿಬಿಡುತ್ತೆ ನನಗೆ, ಇಲ್ಲಿ ಮತ್ತು ಲೋಕಲಾಗಿ ಓಡಿಸಿರೋದು. ಪ್ಲಸ್ ಅಲ್ಲಿ ನಾವೇನು ನಿಂತ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವ್ರು ಏನೋ ಮಾಡಿಟ್ಟಿರ್ತಾರೆ ಅಲ್ಲಿ. ಆಮೇಲೆ ಕ್ವಾಲಿಟಿ ಆಫ್ ವರ್ಕು ಇರಲ್ಲ, ಅಲ್ಲೇ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿರ್ತಾರೆ. ಸೊ ಇದೆಲ್ಲ ಯಾರು ಈ ಥರ ಜನ ಹಾಕಿ ಕೆಲಸ ಮಾಡಿರ್ತಾರೆ, ಸೊ ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ಯಾಕಂದರೆ ಎಲ್ಲ ಕಡೆಗೆ ಲೇಬರ್ ಪ್ರಾಬ್ಲಮ್ ತುಂಬಾ ಇರುವಂಥದ್ದು ಇವಾಗ. ಮತ್ತು ರೇಟ್ ತುಂಬಾ ಜಾಸ್ತಿ ಹೇಳ್ತಾರೆ, ಬಟ್ ಅದು ಆ ರೇಟಿಗೆ ತಕ್ಕಂಗೆ ಏನೂ ಕೆಲಸ ಆಗಿರಲ್ಲ. ಸುಮ್ಮನೆ ಒಂದಿಷ್ಟು ಟೈಮಿಗೆ ಬಂದಿರ್ತಾರೆ, ಏನೋ ಒಂದು ಕುಟ್ಟು ಮಾಡಿಬಿಟ್ಟು ಸಂಜೆಗೆ ದುಡ್ಡು ಕೊಡಿ ಅಂತ ಹೇಳ್ಬಿಡ್ತಾರೆ. ಸೊ ಈ ಥರದ್ದೆಲ್ಲ ತುಂಬ ಪ್ರಾಬ್ಲಮ್ ಇರುತ್ತೆ. ಅಗ್ರಿಕಲ್ಚರ್ ಅಂತೇಳಲ್ಲ, ಬೇರೆ ಎಲ್ಲ ಲೇಬರ್ ಎಲ್ಲೆಲ್ಲಿ ಜಾಸ್ತಿ ರಿಕ್ವೈರ್ಮೆಂಟ್ ಇರುತ್ತೆ ಅಲ್ಲೆಲ್ಲ ಸುಮಾರು ಹಿಂಗೆ ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟು ವೀಸಾದ ಬಗ್ಗೆ ನಾನು 20th ನಂತರ ಸ್ಟಾರ್ಟ್ ಮಾಡಿದೆ, ಯಾಕಂದರೆ ವಿತಿನ್ 1 ವೀಕಲ್ಲಿ ಆಗುತ್ತೆ. ಇನ್ ಕೇಸ್ 1 ವೀಕಲ್ಲಿ ನನಗೆ ಆಗಲಿಲ್ಲ ಅಂತ ಕೂಡ ನೆಕ್ಸ್ಟ್ ಇನ್ನೊಂದು 15 ಡೇಸ್ ಉಳಿಯುತ್ತೆ ನನಗೆ. ಸೊ ಆರಾಮಾಗಿ ನಾನು ಮಾಡ್ಕೋಬೋದು. ಹೋಟೆಲ್ ಬುಕ್ಕಿಂಗ್ ಕೂಡ ನಾನು 20ರ ನಂತರನೇ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಬಟ್ ಇನ್ನೊಂದಿಷ್ಟು ನಾನು ಪ್ಲ್ಯಾನ್ ಮಾಡಬೇಕು, ಪ್ಲೇಸಸನ್ನು ಯಾವ್ಯಾವ ಪ್ಲೇಸು ಫಸ್ಟು ಹೋಗಬೇಕು ಆ ಥರದ್ದೆಲ್ಲ. ಸೊ ಮೇನ್ ಚಾಲೆಂಜಿಂಗ್ ಇರೋದೇ ಫಸ್ಟ್ ದಿನ ನಾನು ಏನು ಕವರ್ ಮಾಡ್ತೀನಿ ಅನ್ನೋದೇ ಐ ಥಿಂಕ್ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಏನಕ್ಕಂದ್ರೆ ಅದಾದ ನಂತರ ಒಂದು ಸಲ ನಾವು ಹೋದ್ಮೇಲೆ ಅಲ್ಲಿ ಲೋಕಲ್ನವ್ರ ಹತ್ರ ಯಾವುದ್ಯಾವ್ದು ಪ್ಲೇಸು, ಎಷ್ಟು ಡಿಸ್ಟೆನ್ಸ್ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಹೆಂಗಿದೆ, ನಾವಿಲ್ಲಿ ಗೂಗಲಲ್ಲಿ ಅಥವಾ ಆನ್ಲೈನಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಕೂಡ ನಾವು ಪ್ರಾಕ್ಟಿಕಲಿ ಹೋಗಿ ಅಲ್ಲಿ ಆ ಪ್ಲೇಸಲ್ಲಿ ಹೋಗಿ ಕಲೆಕ್ಟ್ ಮಾಡ್ದಂಗೆ ಆಗಿರಲ್ಲ. ಸೊ ನೋಡೋಣ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು, ಏನೇನು ಚಾಲೆಂಜಸ್ ಇರುತ್ತೆ ಅಂತೇಳ್ಬಿಟ್ಟು. ಸೊ ಬಟ್ ಕಂಟ್ರಿ ಅಂತೂ ತುಂಬ ಚೆನ್ನಾಗಿದೆ. ಸೊ ನೋಡೋಣ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಏನಂದರೆ, ಲೈಫಲ್ಲಿ ನಾವು ನಮ್ದು ಏನೇನು ಪ್ರಾಬ್ಲಮ್ ಇದೆ ಅದನ್ನು ಕೌಂಟ್ ಮಾಡ್ತಾಯಿದ್ರೆ ಅದು ಯಾವುದೇ ಕಾರಣಕ್ಕೂ ನಮ್ಗೆ ಸೊಲ್ಯೂಷನ್ ಆಗೋಲ್ಲ, ಅಥವಾ ಅದನ್ನು ಓವರ್ಕಮ್ ಮಾಡೋಕ್ಕೆ ಆಗೋಲ್ಲ. ಸೊ ಎಷ್ಟೇ ಪ್ರಾಬ್ಲಮ್ ಇದ್ದರೆ ನಾವು ಅದನ್ನು ಒಂದೊಂದೇ ಕ್ಲಿಯರ್ ಮಾಡ್ತಾ ಬಂದುಬಿಟ್ರೆ ಒಂದಲ್ಲ ಒಂದಿನ ನಾವು ಆರಾಮಾಗಿ ನಾವು ಅಂದ್ಕೊಂಡಂಗೆ ಇರ್ಬೋದು. ಸೊ ಇರೋ ಟೈಮಲ್ಲೇ, ಇರೋ ರಿಸೋರ್ಸಸಲ್ಲೇ ನಾವು ಎಷ್ಟು ಮ್ಯಾಕ್ಸಿಮಮ್ ಆಗಿ ಸೇವ್ ಮಾಡ್ಬೋದೋ, ಅಥವಾ ಏನಾದ್ರು ನಮ್ಮ ಎಫರ್ಟನ್ನು ಯೂಸ್ ಮಾಡ್ಕೋಬೋದು. ಈ ಥರ ಮಾಡಿದರೆ ಈಸಿಯಾಗಿ ನಮ್ಮ ಟಾರ್ಗೆಟನ್ನು ನಾವು ರೀಚ್ ಆಗ್ಬೋದು. ಆ್ಯಸ್ ಪರ್ ಮೈ ನಾಲೆಜ್, ಸೊ ನಾವೊಂದು ಗಿಡ ನೆಟ್ಟು ಅದಕ್ಕೆ ಹಣ್ಣು ಬಿಟ್ಟಾಗ ಅದು ತಿನ್ನೋ ಟೇಸ್ಟೇ ಬೇರೆ ಇರುತ್ತೆ, ಮಾರ್ಕೆಟಲ್ಲಿ ತಂದು ತಿನ್ನೋ ಟೇಸ್ಟೇ ಬೇರೆ ಇರುತ್ತೆ. ಸೊ ಎಷ್ಟು ಖುಷಿ ಕೊಡುತ್ತೆ ಅಂತ ಹೇಳಿದ್ರೆ ತುಂಬಾ ಖುಷಿ ಕೊಡುತ್ತೆ. ಸೊ ಅದು ನೆಟ್ಟು ಆ ಹಣ್ಣು ಬಿಟ್ಟಾಗ ಅದು ತಿಂದವರಿಗೆ ಅದು ಗೊತ್ತಿರುತ್ತೆ. ಸೊ ಈ ಸಲನೂ ಕೂಡ ನಾನು ಸುಮಾರು ಹಣ್ಣುಗಳನ್ನು ಟೇಸ್ಟ್ ನೋಡಿದೆ. ಇನ್ನು ಕೆಲವೊಂದಿಷ್ಟೆಲ್ಲ ಫ್ಲವರಿಂಗ್ ಆಗಿದೆ. ಸೊ ಇವಾಗ ಕಾಫಿ ಫ್ಲವರಿಂಗ್ ಆಗ್ತಾಯಿದೆ. ಈಗ ನೋಡೋಕೆ ತುಂಬ ಚೆನ್ನಾಗಿರುತ್ತೆ, ಅದು ಲೈಕ್ ವೈಟ್ ಕಲರ್ ಇರೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಐ ಥಿಂಕ್ ಇಷ್ಟೇ ಅನಿಸುತ್ತೆ ಇವತ್ತಿನ ವೀಡಿಯೋದಲ್ಲಿ. ನಾಳೆ ಸಿಗೋಣ. ಬೈ ಬಾಯ್.